ಭಗವಂತ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಇದು ದೇವರು ಅಂತ ತಿಳ್ಕೊಳ್ಳಿ, ಇದು ನಾವು ಅಂತ ತಿಳ್ಕೊಳ್ಳಿ. ನಾವು ಎಷ್ಟೇ ಹೆಜ್ಜೆ ಹಾಕ್ಕೊಂಡು ದೇವರ ಹತ್ರ ಹೋದರೂ ದೇವರನ್ನು ಎಂದು ಟಚ್ ಮಾಡಲಿಕ್ಕೆ ಆಗೋಲ್ಲ. ಯಾಕೆ? ಅವನು ಜೀವರಿಗಿಂತ ಭಾರಿ ದೂರ. ಮತ್ತು ಭಕ್ತರು ಭಗವಂತನ ಹೇಗೆ ಭೇಟಿ ಆಗ್ತಾರೆ? ಹೇಗೆ ಗೊತ್ತಾ? ನೀವು ಈ ದೇವರನ್ನು ನೋಡ್ತಾ ಈ ಜೀವ ಒಂದು ಸ್ಟೆಪ್ ಇಟ್ಟರೆ ಈ ದೇವ ಜೀವನ ಮೇಲೆ ಕರುಣೆಯಿಂದ ಒಂದಕ್ಕೆ ಬದಲಿ 100 ಸ್ಟೆಪ್ ಇಡ್ತಾನೆ. ಹಾಗಾಗಿ ಭಕ್ತ ಭಗವಂತನ ಭೇಟಿ ಆಗ್ತಾನೆ ವಿನಃ ದೇವರು ಒಂದೇ ಕಡೆ ನಿಂತಿದ್ದು ನೀನು ಬೇಕಾದ್ರೆ ಬಾ ಸಾಕಾರ ಬಿಡು, ನೀನು ಪ್ರಯತ್ನ ಮಾಡಿ ಬಾ, ನಾನೇನು ಹೆಲ್ಪ್ ಮಾಡೋಲ್ಲ ಅಂತ ಅಂದುಬಿಟ್ರೆ ನಾವ್ಯಾರು ಯಾವ ಕಾರಣದಿಂದಲೂ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪುಟ್ಟ ಮಗು ಅಟ್ಟದ ಮೇಲಿರುವ ಅಮ್ಮನನ್ನು ನೋಡಿ ತಾನೂ ಅಮ್ಮನ ಬಳಿ ಹೋಗಬೇಕು ಅಂತ ಹೇಳಿ ಒಂದು ಮೆಟ್ಟಿಲು ಹತ್ತಿದರೆ ಸಾಕು, ಅಮ್ಮನಿಗೆ ಗಾಬರಿ. ಇದು ನನ್ನ ಹತ್ರ ಬರುವ ಅರ್ಜೆಂಟಲ್ಲಿ ಎಲ್ಲಾದರೂ ಸ್ಟಪ್ಪು ಸ್ಲಿಪ್ಪಾಗಿ ಕೈಕಾಲು ಮುರ್ಕೊಳ್ಳುತ್ತೆ ಅಂಥೇಳಿ ಮೇಲಿರುವ ಅಮ್ಮ ಕೆಳಗಿಳಿದು ಬಂತು, ಮಗುವನ್ನು ಕೈ ಹಿಡಿದು ಮೇಲೆತ್ತಿ ಒಯ್ಯುವಂತೆ ಮೇಲಿರುವ ಅಮ್ಮ ನರಸಿಂಹ ಭಕ್ತರು ಮಾಡುವ ಸಾಧನೆಯನ್ನು ನೋಡಿ ದಯದಿಂದ ಅವನು ನಮ್ಮ ಮಧ್ಯಕ್ಕೆ ಇಳಿದು ಬರ್ತಾನೆಯೇ ವಿನಃ ಅವನ ಎತ್ತರಕ್ಕೆ ಹೋಗುವ ಯೋಗ್ಯತೆ ನಮ್ಮದಲ್ಲ. ಕೃಷ್ಣ ಹೇಳ್ತಾನೆ, ತುಂಬ ಜನ್ಮದ ಪುಣ್ಯ ಬೇಕು. ಏನು ಪುಣ್ಯ? ಸತ್ಕರ್ಮ ಅನುಷ್ಠಾನ ಮಾಡಿರಬೇಕು. ದೇವರು ಪ್ರೀತನಾಗಲಿ ಅಂತ ನಮ್ಮ ಇಡೀ ಜನ್ಮದ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿರಬೇಕು. ಆಗ ಈ ಬುದ್ಧಿ, ಇಷ್ಟು ವಯಸ್ಸಾಯಿತು ಇನ್ನೂ ದೇವರ ಬಗ್ಗೆ ತಿಳ್ಕೊಳ್ಳಿಲ್ವೇ, ಇನ್ನಾದರೂ ಪಾಠಕ್ಕೆ ಹೋಗೋಣ, ಇನ್ನಾದರೂ ಪ್ರವಚನಕ್ಕೆ ಹೋಗೋಣ, ಏನು ತೊಂದರೆ ಇಲ್ಲ ರೀ. ಕೃಷ್ಣ ಮುಂದೆ ವರ್ಣನೆ ಮಾಡ್ತಾನೆ, ನಿಮಗೆ 100 ವರ್ಷ ಆಯುಷ್ಯದ ಒಳಗೆ 99 ವರ್ಷ ಆಗಿ 365 ದಿನದ ಒಳಗೆ 364 ದಿನ ಆಗಿ ಸಾಯ್ಲಿಕ್ಕೆ ಲಾಸ್ಟ್ ಡೇ ಇದ್ದಾಗ 24 ಗಂಟೆ ಒಳಗೆ 23 ಗಂಟೆ ಕಳೆದು ಇನ್ನು 1 ಗಂಟೆ ಇದ್ದಾಗ 1 ಗಂಟೆಯಲ್ಲಿ 60 ನಿಮಿಷದೊಳಗೆ 59 ನಿಮಿಷ ಕಳೆದು 1 ನಿಮಿಷ ಇದ್ದಾಗ ದೇವರೇ ನಾನೇನು ನಿನ್ನ ಬಗ್ಗೆ ತಿಳ್ಕೊಳ್ಳಿಲ್ವಲ್ಲ ಅಂತ ಅಂದರೂ ಸಾಕಂತ. ಒಳ್ಳೇದಾಯ್ತು ಬಿಡಿ ಆಚಾರ್ಯ, ನಾವು ಹೀಗೆ ಮಾಡ್ತೀವಿ ಅಂತ ಅಂದ್ಕೊಳ್ಬೇಡಿ, ಇದು ಎಲ್ಲರಿಗೆ ಬರೋಲ್ಲ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಈ ಜಗತ್ತಿನಲ್ಲಿ ಸಾಮಾನ್ಯ ಪದಾರ್ಥವನ್ನು ಕೊಂಡುಕೊಳ್ಳುವವರು ಪಡೆಯುವವರು ತುಂಬ ಜನ ಇರ್ತಾರೆ. ಆದರೆ ಅಮೂಲ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳುವವರು ಅತ್ಯಂತ ವಿರಳ. ವಜ್ರದ ಅಂಗಡಿಯಲ್ಲಿ ವ್ಯಾಪಾರ ಮಾಡುವ ಯೋಗ್ಯತೆ ಜಗತ್ತಿನ ಎಲ್ಲರಿಗೆ ಹೇಗೆ ಬರೋಲ್ಲ, ವಜ್ರಕ್ಕಿಂತಲೂ ಅತ್ಯಮೂಲ್ಯವಾದದ್ದು ಭಗವಂತನ ಜ್ಞಾನ. ವಜ್ರಕ್ಕೆ ಈ ಜನ್ಮದ ಸಂಬಂಧ ಮಾತ್ರ. ಈ ಜನ್ಮದಲ್ಲಿ ಎಷ್ಟು ವಜ್ರ ವೈಡೂರ್ಯ ಧನಕನಕ ವಸ್ತುವಾಹನವನ್ನು ಪ್ರಯತ್ನ ಮಾಡಿ ಸಂಪಾದಿಸಿದರೂ ಈ ಜನ್ಮಕ್ಕೆ ಕಟ್. ಮುಂದಿನ ಜನ್ಮದಲ್ಲಿ ಈ ಮನೆ ಒಳಗೆ ನಾ ಹುಟ್ಟಿದ್ದೆ, ವಜ್ರದ ನೆಕ್ಲೆಸ್ ಆ ಬೀರು ಒಳಗಿಟ್ಟಿದ್ದೀನಿ ತೆಕ್ಕೊಡಿ ಅಂದರೆ ಒಳಗೆ ಹಾಕಿಬಿಡ್ತಾರೆ. ಜನ್ಮ ಜನ್ಮಕ್ಕೆ ಬರುವಂಥದ್ದಲ್ಲ ಅದು, ಅದಕ್ಕಿಂತಲೂ ಕಾಸ್ಟ್ಲಿ. ಚೋರರ ಭಯ ಇಲ್ಲದ್ದು ತತ್ವಜ್ಞಾನ, ಮತ್ತೆ ಮತ್ತೆ ಬೆಳೆಯುವಂಥದ್ದು, ಜನ್ಮ ಜನ್ಮಾಂತರಕ್ಕೆ ಬರುವಂಥದ್ದು ತತ್ವಜ್ಞಾನ. ಹೇಗೆ ವಜ್ರದ ವ್ಯಾಪಾರಕ್ಕೆ ಶ್ರೀಮಂತಿಕೆಯ ಅರ್ಹತೆ ಬೇಕೋ ಹಾಗೆ ವ್ರತ ನೇಮದ ಆಚರಣೆ ಇಲ್ಲದವ, ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಭಾವನೆ ಇಲ್ಲದೆ ಕರ್ಮ ಮಾಡಿದವ, ಅಹಂಕಾರದಿಂದ ಕರ್ಮ ಮಾಡಿದವನಿಗೆ ಈ ಭಾವನೆ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಭಾವನೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ತತ್ವಜ್ಞಾನ ಪಡೆಯುವಾಗ ಎತ್ತರಕ್ಕೆ ಹೋದಂತೆಲ್ಲ ಆಸಕ್ತಿ ಕಡಿಮೆ ಆಗುವ ಚಾನ್ಸ್ ಜಾಸ್ತಿ. ಮೊದಲನೇ ದಿನ ಉಪನ್ಯಾಸಕ್ಕೆ ಬರುವಾಗ ಭಾರಿ ಜನ ಇವರೇನಾ ಬಿಡಿ, ಇವರೇನಾ ಕಡೆಗೆ ಯಾರು ಇಲ್ಲೇ ಇಲ್ಲ, ಹಿಂಗಾಗಬಾರ್ದು.
ಮತ್ತು ಕೇಳುವ ಆಸಕ್ತಿ ಹೆಚ್ಚಾಗಬೇಕು. ಅದು ಕೆಲವರಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ಜೀವನದಲ್ಲಿ ಬಹಳ ಅತ್ಯಮೂಲ್ಯವಾದದ್ದು ತತ್ವಜ್ಞಾನ. ಅದನ್ನು ಪಡೆಯುವ ಪ್ರಯತ್ನವನ್ನು ನಾವು ಜೀವನದಲ್ಲಿ ಮಾಡಬೇಕು ಅಂತ ಇಷ್ಟು ಹೇಳಿ ಕೃಷ್ಣ ಸಾಮಾನ್ಯ ಜ್ಞಾನದ ಪರಿಚಯವನ್ನು ಮಾಡ್ತಾನೆ. ಜ್ಞಾನದ ಅವಶ್ಯಕತೆಯನ್ನು ಮೊದಲು ಹೇಳಿದ. ಜ್ಞಾನ ಎಷ್ಟು ಅಮೂಲ್ಯವಾದದ್ದು ಭಗವಂತ ಅದನ್ನು ತಿಳಿಸಿಕೊಟ್ಟ. ತುಂಬ ಜನ್ಮದ ಪ್ರಯತ್ನ ಇಲ್ಲದೆ ಈ ಜ್ಞಾನವನ್ನು ಪಡೆಯುವ ಬುದ್ಧಿ ಬರಲ್ಲ ತಿಳಿಸ್ಕೊಟ್ಟ. ಈಗ ಸಾಮಾನ್ಯದ ಜ್ಞಾನವನ್ನು ಪರಿಚಯ ಮಾಡಿಕೊಡ್ತಾನೆ. ಭೂಮಿ ಆಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಮಿತಸ್ತ್ವಾನಾಂ ಪ್ರಕೃತಿಂ ವಿದ್ಯಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ದಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣ್ಯುಪಧಾರಯಾಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತತ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಇದು 8 ಪ್ರಕೃತಿ ಅಂತ ಕರೀತಾರೆ. ಪ್ರಕೃತಿಯಲ್ಲಿ 2, ಇದು ಸಾಮಾನ್ಯ ಜ್ಞಾನ. ಇದನ್ನು ಮೊದಲು ತಿಳ್ಕೊಳ್ಬೇಕಾದ್ದು. ಪ್ರಕೃತಿ 2, ಚಿತ್ ಪ್ರಕೃತಿ, ಜಡ ಪ್ರಕೃತಿ. ಜಡ ಪ್ರಕೃತಿ 8 ಇರ್ತಕ್ಕಂಥದ್ದು. ಆ 8 ಯಾವುದು ಅಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಇದು 8 ಜಡ ಪ್ರಕೃತಿ. ಇದು ಭಗವಂತನ ಅಧೀನ ಅಂತ ತಿಳ್ಕೊಳ್ಬೇಕು. ಇದು ಅಧಮವಾದ ಜಡ ಪ್ರಕೃತಿ. ಅಪರೇಯಂ, ಇದಕ್ಕಿಂತಲೂ ಭಿನ್ನವಾದದ್ದು ನನ್ನ ಅಧೀನವಾಗಿರುವಂತಹ ಇನ್ನೊಂದು ಪ್ರಕೃತಿ. ಎಲ್ಲ ಬ್ರಹ್ಮಾದಿ ಚೇತನ ಪ್ರಪಂಚದ ಒಳಗಿದ್ದು ಪ್ರಾಣ ಧಾರಣೆ ಮಾಡಿದ ಚಿತ್ ಪ್ರಕೃತಿ. ಇದರ ಅಭಿಮಾನಿ ಮಹಾಲಕ್ಷ್ಮಿ. ಪ್ರಕೃತಿಗಳಲ್ಲಿ 2, ಜಡ ಪ್ರಕೃತಿ, ಚೇತನ, ಚಿತ್ ಪ್ರಕೃತಿ ಅಥವಾ ಜಡ ಪ್ರಕೃತಿ. ಜಡ ಪ್ರಕೃತಿ 8, ಚಿತ್ ಪ್ರಕೃತಿ 1. ಈ 2 ಕೂಡ ಭಗವಂತನಿಗೆ ಅಧೀನ ಅಂತ ತಿಳ್ಕೊಳ್ಬೇಕು. ಅಹಂ ಕೃಷ್ಣಸ್ಯ ಜಗತಃ ಪ್ರಭವಂ ಪ್ರಲಯಸ್ತತ. ನಾನು ಇವೆರಡಕ್ಕಿಂತಲೂ ಭಿನ್ನನಾದವ, ನಾನು ಪೂರ್ಣ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ನನ್ನ ಅಧೀನ. ನನಗಿಂತೂ ಮತ್ಯಾರಾದರೂ ಇದ್ದಾರಾ? ಸೂಪರ್ ಯಾರಿಲ್ಲ. ನನಗಿಂತೂ ಉತ್ತಮರು ಯಾರೂ ಇಲ್ಲ. ಇದೆಲ್ಲ ಸಾಮಾನ್ಯ ಜ್ಞಾನ. ಕಣ್ಣಿಗೆ ಕಾಣುವ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಬುದ್ಧಿ ಕೆಲವು ಕಾಣುತ್ತೆ, ಕೆಲವು ಕಾಣಲ್ಲ. 8 ಜಡ ಪ್ರಕೃತಿ, ಎಲ್ಲ ಚೇತನರ ಪ್ರಾಣ ಧಾರಣೆ ಮಾಡಿದ ಒಂದು ಚಿತ್ ಪ್ರಕೃತಿ, ಇದೆರಡು ಭಗವಂತನ ಅಧೀನ. ಇದೆರಡಕ್ಕಿಂತಲೂ ಬೇರೆಯದಾದ ನಾನು ಇವರೆಲ್ಲರಿಗಿಂತ ದೊಡ್ಡವ, ನನಗಿಂತ ದೊಡ್ಡವರು ಮತ್ತಾರಿಲ್ಲ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಅರ್ಜುನ, ಹರಿಗಿಂತ ಬೇರೆಯಾದ ಪರತರವಾದ ಇನ್ನೊಂದು ವಸ್ತು ಇಲ್ಲ. ಜಡ ಪ್ರಕೃತಿ, ಬ್ರಹ್ಮಾದಿ ಜೀವರು ಇವರೆಲ್ಲ ಅವರರು ಅಂತ ಕರೆಸ್ಕೊಳ್ತಾರೆ. ಅವರರು ಅಂದರೆ ಕೆಳಗಿನವರು. ಅಸುರ ಜನ ಅಂತೇನಿದ್ದಾರಲ್ಲ ಭಗವದ್ ವಿರೋಧಿಗಳು, ಅವರು ಅವರಿಗಿಂತೂ ಕೆಳಗಿನವರು, ಅವರ ತರರು. ಇನ್ನು ಈ ಸಂಸಾರದಿಂದ ಬಿಡುಗಡೆ ಹೊಂದಿ ಮೋಕ್ಷಕ್ಕೆ ಹೋಗಿದ್ದಾರೆ ಮುಕ್ತರು, ಅವರು ಪರಾಭಾಸರು. ದೇವರ ಪ್ರತಿಬಿಂಬರಂತೆ ದೇವರ ಥರ ಇರ್ತಾರೆ ಅವರೆಲ್ಲ. ಮಹಾಲಕ್ಷ್ಮಿ ಚಿತ್ ಪ್ರಕೃತಿ ಇದೆಯಲ್ಲ, ಶ್ರೀತತ್ವ, ಅದನ್ನು ಪರ ಅಂತ ಕರೀತಾರೆ. ಲಕ್ಷ್ಮಿಗೇನಂತ ಕರೀತಾರೆ? ಪರ. ಆ ಪರಳಿಗಿಂತಲೂ ತರ ಎತ್ತರದವ ನಾನು, ಪರತರ.
ಅದು ಭಗವಂತ. ನನಗಿಂತಲೂ ಮತ್ತೆ ಇನ್ಯಾರೂ ಇಲ್ಲ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಈ ಪರ, ಅವರ ಥರ ಪರಾಭಾಸರು ಈ ಎಲ್ಲವೂ ಕೂಡ ನನ್ನನ್ನು ಆಶ್ರಯ ಮಾಡಿಕೊಂಡಿದೆ. ಆ ಮಣಿಗಳು ಎಷ್ಟೇ ಕಾಸ್ಟ್ಲಿ ಇರಲಿ, ಏನೇ ಇರಲಿ, ಅದು ದಾರದ ಆಧಾರದಲ್ಲಿ ಎಲ್ಲ ಮಣಿಗಳು ಇದೆಯಲ್ವಾ. ದಾರ ಇಲ್ಲದೇ ಇದ್ದರೆ ಮಣಿಗಳೆಲ್ಲ ಎಲ್ಲೆಲ್ಲೆಲ್ಲೆಲ್ಲೋ ಬಿದ್ದೋಗುತ್ತೆ. ಒಂದು ಮಣಿಯ ಹಾರ ಆಗಬೇಕು, ಸುಂದರವಾಗಿ ಕಾಣಬೇಕು, ಅದರ ಇರುವಿಕೆಗೆ ಕಾರಣ ನಾನು, ಅದರ ಎಕ್ಸಿಸ್ಟೆನ್ಸ್ಗೆ ನಾನು ಕಾರಣ. ನಾನಿಲ್ಲದೆ ಅವು ಯಾವೂ ಇಲ್ಲ. ಸೂತ್ರೇ ಮಣಿಗಣ ಇವ. ಇದು ಜ್ಞಾನ. ಇದು ಸಾಮಾನ್ಯ ಜ್ಞಾನ. ಒಂದು ಜಡ ಪ್ರಕೃತಿ, ಇನ್ನೊಂದು ಚಿತ್ ಪ್ರಕೃತಿ. ಜಡ ಚಿತ್ ಪ್ರಕೃತಿಗಿಂತಲೂ ಶ್ರೇಷ್ಠನಾದವ ನಾನು. ಈ ಎಲ್ಲವೂ ಕೂಡ ನನ್ನ ಅಧೀನ. ಇದು ಸಾಮಾನ್ಯ ಜ್ಞಾನ. ಇನ್ನು ವಿಶೇಷ ಜ್ಞಾನ ನಿನಗೆ ಹೇಳ್ತೇನೆ ಅಂತ. ಇದರ ಮೇಲೆ ಭಗವಂತನ ಮಹಿಮೆ, ಅದು ಮಹಾತ್ಮ್ಯ ಜ್ಞಾನ ಇದೆಯಲ್ಲ, ಅದು ವಿಶೇಷ. ಅದನ್ನು ನಿನಗೆ ಹೇಳ್ತೇನೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ದೃಶು ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸು ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನೀರಿನಲ್ಲಿರುವಂತಹ ರಸ, ರಸ ಅಂದರೆ ಮಾಧುರ್ಯ. ನೀವು ನೋಡಿ, ಕಾಫಿ ಕುಡಿರಿ, ಟೀ ಕುಡಿರಿ, ಯಾವುದೇ ಜ್ಯೂಸ್ ಕುಡಿರಿ, ಆದರೆ ನೀರು ಕುಡಿದಾಗ ಏನು ಒಂದು ಅನುಭವ ಇದೆ, ಆ ಒಂದು ಮಾಧುರ್ಯ ಮತ್ತು ಯಾವುದರೊಳಗೂ ಇಲ್ಲ. ಹಾಗಾದರೆ ಆ ನೀರಿನ ಒಳಗಿರುವ ಮಾಧುರ್ಯ ಇದೆಯಲ್ಲ, ಅದು ನಾನು ಅಂತ. ಇದು ವಿಶೇಷ ಜ್ಞಾನ. ನೀರಲ್ಲಿ ದೇವರಿದ್ದಾನೆ, ಹಿಂದೆ ಹೇಳಿದರು. ಭೂಮಿ, ಆಪ, ಅನಿಲ ಹೇಳುವಾಗ ನೀರಿನಲ್ಲಿ ದೇವರಿದ್ದಾನೆ. ಇದು ಸಾಮಾನ್ಯ ಜ್ಞಾನ. ವಿಶೇಷ ಏನು ಗೊತ್ತಾ? ನೀರಿನ ಒಳಗಿರುವ ರಸ ಇದೆಯಲ್ಲ, ಅದು ನಾನು. ನಿಮಗೆ ಕುಡಿದಾಗ ಬಾಯಾರಿಕೆ ಹೋಗುತ್ತಲ್ಲ, ಅದು ನನ್ನಿಂದ. ನೀರು ಕುಡಿದ್ರೆ ಬಾಯಾರಿಕೆ ಹೋಗಬೇಕಂತಿಲ್ಲ, ಆಟೋಮೆಟಿಕ್ ಹೋಗುತ್ತೆ. ಆಟೋಮೆಟಿಕ್ ಅಲ್ಲ, ನಾನು. ನಿಮ್ಮ ಬಾಯಾರಿಕೆಯನ್ನು ಕಳೆದದ್ದು ನಾನು, ರಸವಾಗಿ ಇದ್ದದ್ದು ನಾನು. ನೀರು ಕುಡಿದಾಗ ನಿಮ್ಮ ನಾಲಿಗೆಯಲ್ಲಿ ಪಸೆ ಬಂದದ್ದು ನನ್ನಿಂದ. ನೀರಿನಲ್ಲಿ ರಸ ನಾನು. ಸೂರ್ಯ ಚಂದ್ರರಲ್ಲಿ ನಾನು. ದೇವರು, ನಾವೆಲ್ಲ ಸೂರ್ಯ, ಸಾಮಾನ್ಯ ಹಳ್ಳಿ ಜನ ಕೂಡ ಸೂರ್ಯನ ನೋಡಿದ್ರೆ ಕೈ ಮುಗಿತಾರೆ. ಸೂರ್ಯ ಅಂದರೆ ದೇವರು, ಚಂದ್ರ ಅಂದರೆ ದೇವರು. ಕಣ್ಣಿಗೆ ಕಾಣುವ ಭಗವಂತನ ಎರಡು ಪ್ರತಿಮೆ ಸೂರ್ಯ ಚಂದ್ರರು. ಹೇಗಿದ್ದಾನಲ್ಲಿ ಭಗವಂತ, ಅವನ ವಿಶೇಷ ಜ್ಞಾನ ಏನು ಅಂತಂದರೆ, ಅವರಿಬ್ಬರ ಬೆಳಕಿದೆಯಲ್ಲ, ಅದು ನಾನು. ಹಿಂದೆ ಮುಂದೆ ಹೇಳ್ತಾನೆ, ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಛಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಸೂರ್ಯ ಮತ್ತು ಚಂದ್ರರ ಒಳಗಿರುವ ಬೆಳಕು ನಾನು. ವೇದಗಳಲ್ಲಿ ಓಂಕಾರ ನಾನು. ಎಲ್ಲ ವೇದಗಳು ಕೂಡ ಈ ಓಂಕಾರವನ್ನೇ ಪ್ರತಿಪಾದನೆ ಮಾಡುತ್ತೆ. ಸರ್ವವೇದ ಪಾರಾಯಣ ಪುಣ್ಯಂ ಲಭತೆ. ಓಂ ಅನ್ನುವ ಒಂದಕ್ಷರ, ಅಕಾರ ಉಕಾರ ಮಕಾರ ಇತಿ ತಾನ್ ಏಕದಾ ಸಮಭರತ್ ತದೇ ತದೋಮಿತಿ ಯಮುಕ್ತ್ವಾ ಮುಚ್ಚತೆ ಯೋಗಿ ಜನ್ಮ ಸಂಸಾರ ಬಂಧನಾತ್. ಹುಟ್ಟು ಸಾವಿನಿಂದ ಹೊರ ಬರಬೇಕಂತಾದರೆ ವೇದ ಪಾರಾಯಣದ ಒಳಗೆ ಮೂಲ ಓಂಕಾರ. ಓಂಕಾರ ಅಂದರೆ ನಾನು. ವೇದದ ಒಳಗಿನ ಓಂಕಾರ ವಿಶೇಷ ಜ್ಞಾನ, ಇದು ನಾನು. ಆಕಾಶದಲ್ಲಿರುವ ಶಬ್ದ ನಾನು. ಪುರುಷರಲ್ಲಿರುವ ಪೌರುಷ್ಯ ಅದು ನಾನು. ಜಲದಲ್ಲಿನ ರಸ ಎಲ್ಲವೂ ನಾನೇ ಆಗಿದ್ದೇನೆ. ಭೂಮಿಯ ಒಳಗಿನ ಗಂಧ, ಬೆಂಕಿಯಲ್ಲಿರುವ ತೇಜಸ್ಸು, ತಪಸ್ವಿಗಳ ತಪಸ್ಸು, ಬುದ್ಧಿವಂತರ ಒಳಗಿರುವ ಬುದ್ಧಿ ನಾನು ಅಂತಾರೆ. ಎಷ್ಟೋ ಜನ ಜಗತ್ಪ್ರಸಿದ್ಧರಾದ ಬುದ್ಧಿವಂತರು
ಒಮ್ಮೆ ಕೋಮಾಗಿ ಹೋದರೆ ಹೆಂಡ್ತಿನೇ ಐಡೆಂಟಿಫೈ ಮಾಡಲ್ಲ. ಎಲ್ಲಿ ಹೋಯ್ತು ಬುದ್ಧಿ? ದೇವರಂತ ನಂದದು, ನಾ ಕೊಟ್ಟರೆ ಉಂಟು, ಇಲ್ದಿದ್ರೆ ಇಲ್ಲ. ಭಾರಿ ಬುದ್ಧಿವಂತರಿಗೂ ಏನೂ ಬುದ್ಧಿ ಇಲ್ಲ ಅನ್ನೋ ಹಾಗೆ ಮಾಡಿಬಿಡ್ತಾನೆ. ಜಗತ್ತಲ್ಲಿ ಭಾರಿ ಬುದ್ಧಿವಂತರು ಅಂತ ಒಂದೊಮ್ಮೆ ಪ್ರಸಿದ್ಧರಾದವರು ದೇವರ ಇಚ್ಛೆ ತಪ್ಪಿದ್ರೆ ಅವರಲ್ಲಿಲ್ಲ. ಯಾಕಂದರೆ ನಂದದು. ನಿಮ್ಮ ಸಣ್ಣ ಉದಾಹರಣೆ ಹೇಳ್ತೇನೆ. ನಿನ್ನೆ ಹೇಳಿದ್ದೆ, ನಾವು ಸಣ್ಣ ವಯಸ್ಸಿನಲ್ಲಿ ಮನೆಯ ಮೆಟ್ಲನ್ನು ಹತ್ತಿದ್ದು ನೆನಪಿದೆ. 2-3 ಜಂಪ್ ಪಡ್ಕೊಂಡು ಹತ್ತಿದ್ವಿ, ಸೇಮ್ ನಾವೇ. ಇವತ್ತು ಅದೇ ಮೆಟ್ಲು ಹಾಗೇ ಇದೆ, ಒಂದೊಂದು ಇಳಿಲಿಕ್ಕೆ ತಿರುಪ್ತಿ ಯಾತ್ರೆ ಥರ ಆಗುತ್ತೆ. ದೇವರು ಹೇಳ್ತಾ, ನೀನಲ್ಲ, ನಿನ್ನ ಒಳಗಿದ್ದ ಶಕ್ತಿ ನಾನು. ಆಗಿತ್ತು, ಈಗಿಲ್ಲ. ಯಾವ್ಯಾವ ಕಾಲಕ್ಕೆ ಎಷ್ಟೆಷ್ಟು ಸಪ್ಲೈ ಮಾಡಬೇಕೋ ಅಷ್ಟು ಮಾಡಿದ್ದೇನೆ. ನೀನು ನಾನು ಅಂದ್ಯಲ್ಲ, ಅದಕ್ಕೆ ನಿಂಗೆ ಒಂಚೂರು ಪರಿಚಯ ಮಾಡಿಕೊಡ್ತೇನೆ. ನೀನಾಗೇ ಇದ್ದೀಯಲ್ಲ, ಮೆಟ್ಲು ಹಾಗೇ ಇದೆಯಲ್ಲ, ಹತ್ತಿ ತೋರಿಸು ಅಂತ. ಭಗವಂತ ಕೇವಲ ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿ ಬುದ್ಧಿಮತಾಮಸ್ಮಿ ತೇಜಸ್ತೆ ತೇಜಸ್ವಿನಾಮಹಂ. ಎಲ್ಲ ಪ್ರಾಣಿ ಪ್ರಪಂಚ, ಎಲ್ಲ ಭೂತಗಳ ಒಳಗೆ ನಾನೇ ಇದ್ದೇನೆ ಅಂತ. ವಸ್ತುಗಳಲ್ಲಿ ಮಾತ್ರ ನಾನು ಅಲ್ಲ, ವಸ್ತುಗಳಲ್ಲಿ ದೇವರಿರುವ ಕಾರಣ ದೇವರಿಗೆ ವಸ್ತು ಅಂತ ಕರೀತಾರೆ. ನಿಜವಾಗಿ ವಸ್ತು ಅಂದರೆ ದೇವರು. ಭಾಗವತದಲ್ಲಿ ವಸ್ತು ಶಿವದಂ ಅಂತ ಬರುತ್ತೆ. ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವಸ್ತು ಅಂದರೆ ಎಲ್ಲ ಕಡೆ ವಾಸ ಮಾಡುವವ ಯಾರೋ ಅವನೇ ವಸ್ತು. ಎಲ್ಲ ವಸ್ತುಗಳಲ್ಲಿ ಇರುವ ಕಾರಣ ಅವನಿಗೆ ವಸ್ತು ಅಂತ ಕರೀತಾ ಇದ್ದಾರೆ. ವಸ್ತು ಮಾತ್ರ ಅವನಲ್ಲ, ವಸ್ತುವಿನ ಗುಣ ಧರ್ಮಗಳು ನಾನೇ ಆಗಿದ್ದೇನೆ ಅಂತ ಆ ಭಗವಂತ ಹೇಳ್ತಾ ಇದ್ದಾನೆ.